ಆತ್ಮೀಯರೇ, ತಮಗೆಲ್ಲರಿಗೂ ನಮಸ್ಕಾರ. ಯೋಗವು ಪಂಚಭೂತಗಳ ಬಗ್ಗೆ, ಪಂಚತತ್ವಗಳ ಬಗ್ಗೆ ಹಾಗೂ ಪಂಚಕೋಶಗಳ ಬಗ್ಗೆ ಮಾಹಿತಿಯನ್ನು ನೀಡುವಂತೆ ಇಲ್ಲಿ ಪಂಚಪ್ರಾಣಗಳ ಬಗ್ಗೆ ಪರಿಪೂರ್ಣವಾದ ಮಾಹಿತಿಯನ್ನು ನೀಡ್ತಾ ಹೋಗುತ್ತೆ. ಪ್ರಾಣವು ಶರೀರದ 5 ಕೇಂದ್ರಗಳಲ್ಲಿ ನೆಲೆಸಿ ಶರೀರದ ಇಡೀ ಚಟುವಟಿಕೆಗಳನ್ನು ನಿಯಂತ್ರಣದಲ್ಲಿಡ್ತಾ ಹೋಗುತ್ತೆ. ಈ 5 ಕೇಂದ್ರಗಳಲ್ಲಿ ನೆಲೆಸಿರುವ ಪಂಚಪ್ರಾಣಗಳ ಕಾರ್ಯನಿರ್ವಹಣೆಯು ಬೇರೆ ಬೇರೆಯಾಗಿದ್ದರೂ ಕೂಡ ಮೂಲ ಸ್ವರೂಪ ಒಂದೇ ಅಂತ ಹೇಳಲಾಗಿದೆ. ಅವುಗಳನ್ನು ಊರ್ಧ್ವ, ಅಧಮ, ಮಧ್ಯಮ, ಆದಿ ಹಾಗೂ ಸರ್ವ ಎಂಬ 5 ಭಾಗಗಳಲ್ಲಿ ಸಂಚರಿಸುವ ಈ ಪ್ರಾಣಗಳಿಗೆ ಇಲ್ಲಿ ಬೇರೆ ಬೇರೆ ಹೆಸರುಗಳನ್ನು ನೀಡಲಾಗಿದೆ. ಅವುಗಳನ್ನು ಪ್ರಾಣ, ಅಪಾನ, ಸಮಾನ, ಉದಾನ ಹಾಗೂ ವ್ಯಾನ ಎಂಬ 5 ಭಾಗಗಳಾಗಿ ವಿವರಣೆಯನ್ನು ನೀಡಿದ್ದಾರೆ. ಪ್ರಾಣ ಒಂದೇ ಆಗಿದ್ದರೂ ಕೂಡ ಈ 5 ಭಾಗಗಳಲ್ಲಿ ಸಂಚರಿಸಿ ಇಡಿಯಾಗಿ ದೇಹ, ಮನಸ್ಸು, ನರಮಂಡಲಗಳ ವ್ಯವಸ್ಥೆಯನ್ನು ಇದು ನಿಯಂತ್ರಣದಲ್ಲಿಡ್ತಾ ಹೋಗುತ್ತೆ. ಈಗ ನಾವು ಪ್ರಾಣದ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ತಾ ಹೋಗೋಣ. ಶಿವಸಂಹಿತೆಯು ಪಂಚಪ್ರಾಣಗಳ ಚಟುವಟಿಕೆಗಳ ಬಗ್ಗೆ ಸವಿಸ್ತಾರವಾಗಿ ತಿಳಿಸ್ತಾ ಹೋಗುತ್ತೆ. ಅದರ ಪ್ರಕಾರ ಈ 5 ಪ್ರಾಣಗಳಲ್ಲಿ ಪ್ರಾಣದ ಕೇಂದ್ರವು ನಮ್ಮ ಎದೆಯ ಭಾಗದಲ್ಲಿದ್ದು ಅದು ನಮ್ಮ ಕಣ್ಣು, ಕಿವಿ, ಮೂಗು ಮತ್ತು ಬಾಯಿಯಲ್ಲಿ ಕಾರ್ಯನಿರ್ವಹಿಸಿ 4 ಇಂದ್ರಿಯಗಳನ್ನು ಇದು ನಿಯಂತ್ರಣದಲ್ಲಿಡ್ತಾ ಹೋಗುತ್ತೆ ಅಂತ ಹೇಳುತ್ತೆ. ಯಾವಾಗ ಈ ನಮ್ಮ ಪ್ರಾಣ ಮತ್ತು ಈ 5 ಅಂಗಗಳು ನಿಯಂತ್ರಣದಲ್ಲಿರ್ತಾ ಹೋಗ್ತಾವೋ ಆವಾಗ ನಾವು ವ್ಯವಸ್ಥಿತವಾಗಿ ಕಾರ್ಯವನ್ನು ಮಾಡಲಿಕ್ಕೆ ಸಹಾಯ ಆಗ್ತಾ ಹೋಗುತ್ತೆ ಅಂತ ಹೇಳ್ತಾ ಹೋಗುತ್ತೆ. ಈಗ ನಾವು ಅಪಾನದ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಅಪಾನದ ಕೇಂದ್ರವು ನಮ್ಮ ಗುದದ್ವಾರದ ಭಾಗ ಅಂತ ಇಲ್ಲಿ ಹೇಳಲಾಗಿದೆ. ಹಾಗೂ ಇದು ಗುದದ್ವಾರದ ಕೆಳಮುಖವಾಗಿ ಹರಿಯುವ ಎಲ್ಲ ಕಾರ್ಯಗಳನ್ನು ನಿಯಂತ್ರಣದಲ್ಲಿಡುವಂಥದ್ದು. ಇದು ನಮ್ಮ ಮಲ ವಿಸರ್ಜನೆ, ಮೂತ್ರ ವಿಸರ್ಜನೆ ಮತ್ತು ವೀರ್ಯ ಸ್ಖಲನವನ್ನು ನಿಯಂತ್ರಣದಲ್ಲಿಡ್ತಾ ಹೋಗುತ್ತೆ ಅಂತ ವಿವರಣೆಯನ್ನು ನೀಡಲಾಗಿದೆ. ಅಪಾನವು ದುರ್ಬಲವಾಗಿದ್ದರೆ ಮಲಬದ್ಧತೆಯು ಅಥವಾ ಅತಿಯಾಗಿದ್ದರೆ ಭೇದಿ ಕೂಡ ಉಂಟಾಗ್ಬೋದು. ಇದರಿಂದ ಇಡೀ ದೇಹ ಕೂಡ ಇಲ್ಲಿ ನಾಶ ಆಗುತ್ತೆ ಅಂತ ಹೇಳ್ತಾ ಹೋಗುತ್ತೆ. ಸಮಾನದ ಕೇಂದ್ರವು ಹೊಕ್ಕಳಿನ ಭಾಗವಾಗಿದೆ ಅಂತ ಹೇಳಲಾಗಿದೆ. ಈ ಹೊಕ್ಕಳಿನ ಭಾಗ ಜೀರ್ಣಕ್ರಿಯೆಯನ್ನು ನಿಯಂತ್ರಣದಲ್ಲಿಡಲಿಕ್ಕೆ ತುಂಬ ಸಹಾಯ ಮಾಡುತ್ತೆ ಅಂತ ಕೂಡ ಹೇಳುತ್ತೆ. ಇದರ ಅಸಮತೋಲನದಿಂದ ಜೀರ್ಣಕ್ರಿಯೆಯಲ್ಲಿ ವ್ಯತ್ಯಾಸ ಕೂಡ ಉಂಟಾಗ್ತಾ ಹೋಗುತ್ತೆ. ಯಾವಾಗ ಜೀರ್ಣಕ್ರಿಯೆಯಲ್ಲಿ ವ್ಯತ್ಯಾಸ ಉಂಟಾಗುತ್ತೋ ಆವಾಗ ನಮ್ಮ ದೇಹದ ಪಚನಕ್ರಿಯೆ ಹಾಗೂ ಈ ಮಲಬದ್ಧತೆಯ ತೊಂದರೆಗಳು ಕೂಡ ಹೆಚ್ಚಾಗಿ ಅನೇಕ ಕಾಯಿಲೆಗಳಿಗೆ ಇದು ನಮಗೆ ದಾರಿ ಮಾಡಿಕೊಡ್ತಾ ಹೋಗುತ್ತೆ. ಹೀಗಾಗಿ ಸಮಾನ ಅನ್ನುವ ಈ ಪ್ರಾಣ ಯಾವಾಗಲೂ ಚೆನ್ನಾಗಿರಬೇಕು ಅಂತ ಇಲ್ಲಿ ವಿವರಣೆಯನ್ನು ನೀಡಿದ್ದಾರೆ. ಉದಾನದ ಕೇಂದ್ರವು ಕಂಠದ ಭಾಗವಾಗಿದೆ. ಇದು ಶರೀರದಲ್ಲಿ ಮೇಲ್ಮುಖವಾಗಿ ಹರಿಯುವ ತೇಗುವಿಕೆ, ವಾಂತಿ, ಕೆಮ್ಮು, ಸೀನು ಇತ್ಯಾದಿ ಚಲನೆಗಳನ್ನು ನಿಯಂತ್ರಿಸ್ತಾ ಹೋಗುತ್ತೆ. ಸಾವಿನ ಸಮಯದಲ್ಲಿ ಮನುಷ್ಯನ ಪ್ರಾಣವನ್ನು ಮೇಲಕ್ಕೆ ಕೊಂಡೊಯ್ಯುವುದೇ ಈ ಉದಾನ. ಅಂದರೆ ಸಾಯುವ ಸಮಯದಲ್ಲಿ ಪ್ರಾಣ ಮೇಲ್ಮುಖವಾಗಿ ಹರಿದು ಈ ಉದಾನದ ಮೂಲಕ ಅದು ದೇಹದಿಂದ ಹೊರಗಡೆ ಹೋಗಲಿಕ್ಕೆ ಸಹಾಯ ಮಾಡುವಂಥ ಒಂದು ಪ್ರಾಣ ಆಗಿದೆ ಅಂತ ಇಲ್ಲಿ ವಿವರಣೆಯನ್ನು ನೀಡಲಾಗಿದೆ. ಕೊನೆಯದಾಗಿ ವ್ಯಾನವು ದೇಹದ ಎಲ್ಲ ಭಾಗಗಳಲ್ಲಿ ಹರಿಯುವಂಥದ್ದು. ಇದು ರಕ್ತ ಪರಿಚಲನೆ, ನರಮಂಡಲಗಳ ಕಾರ್ಯಗಳನ್ನು ನಿಯಂತ್ರಿಸ್ತಾ ಹೋಗುತ್ತೆ. ಕೊನೆಯದಾಗಿ ಸ್ಪರ್ಶ ಜ್ಞಾನ ವ್ಯಾನದ ಸಹಾಯದಿಂದಲೇ ನಡೆಯುವಂಥದ್ದು. ಹೀಗೆ ಈ ಪಂಚಪ್ರಾಣಗಳು ಸಮನಾಗಿ ಯಾವುದೇ ಅಡೆತಡೆ ಇಲ್ಲದೆ ಕಾರ್ಯನಿರ್ವಹಿಸುತ್ತಿದ್ದರೆ ದೇಹದ ಚಟುವಟಿಕೆಗಳು ಸರಾಗವಾಗಿ ನಡೆದು ಆರೋಗ್ಯವು ಉತ್ತಮವಾಗಿರುತ್ತದೆ. ಇಲ್ಲದೇ ಇದ್ದರೆ ದೇಹ ಅನಾರೋಗ್ಯಕ್ಕೆ ಈಡಾಗಿ ಸಾವು ಕೂಡ ಸಂಭವಿಸಬಹುದು. ಆದ್ದರಿಂದ ನಾವು ನಗನಗ್ತಾ ಆರೋಗ್ಯವಾಗಿರಬೇಕು ಅಂತಂದರೆ ಈ ಪ್ರಾಣದ ಹರಿವಿಕೆ ಚೆನ್ನಾಗಿರಬೇಕು. ಈ ಪ್ರಾಣದ ಹರಿವಿಕೆ ಚೆನ್ನಾಗಿರಬೇಕು ಅಂತಂದರೆ ನಾವು ನಿಧಾನವಾಗಿ, ದೀರ್ಘವಾಗಿ, ಸಹಜವಾಗಿ ಉಸಿರಾಡೋದನ್ನು ರೂಢಿ ಮಾಡ್ಕೊಳ್ತಾ ಹೋಗಬೇಕು. ಹೀಗಾಗಿ ನಾವು ಇನ್ನು ಮುಂದೆ ಯಾವಾಗಲೂ ನಿಧಾನವಾಗಿ, ದೀರ್ಘವಾಗಿ, ಸಮಾನವಾಗಿ ಉಸಿರಾಡೋದನ್ನು ರೂಢಿ ಮಾಡ್ಕೊಳ್ತಾ ಹೋಗೋಣ. ಮುಂದಿನ
ವಿಡಿಯೋದಲ್ಲಿ ಮತ್ತೆ ಬೇರೆ ವಿಷಯದೊಂದಿಗೆ ನೀವು ಭೇಟಿಯಾಗೋಣ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ತಮಗೆಲ್ಲರಿಗೂ ನಮಸ್ಕಾರ.